ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಹುಬ್ಬಳ್ಳಿ ಬೆಂಕಿ ಅಂಕಿತಾ ಅಂಡ್ ದಿಸ್ ಇಸ್ ಯೂನಿವರ್ಸಲ್ ಡಿಜಿಟಲ್ ನ್ಯೂಸ್. ವೆಲ್ಕಮ್ ಟು ಇವತ್ತಿನ ಟಾಪ್ 10 ಸುದ್ದಿಗಳು. ಫಸ್ಟ್ ಸುದ್ದಿ ಏನಪ್ಪಾ ಅಂತಂದ್ರ 2034 ಒಳಗ ಒನ್ ನೇಷನ್ ಒನ್ ಎಲೆಕ್ಷನ್ ಮೋಸ್ಟ್ ಪ್ರಾಬಬ್ಲಿ ರಿಯಾಲಿಟಿ ಆಗಬಹುದು ಅನ್ನುವಂತಹ ಮಾತನ್ನ ಹೇಳತಾರ. ರೀಸೆಂಟ್ಲಿ ಇದ್ರ ಮೇಲೆ ಚರ್ಚೆ ಆಮೇಲೆ ವಿಚಾರ ವಿಮರ್ಶೆ ನಡೆಸತಾರ. ಸೊ ವಿಧಾನಸಭಾ ಲೋಕಸಭಾ ಎಲ್ಲಾ ಚುನಾವಣೆನೂ ಒಂದೇ ಸಲ ನಡೆಯುವಂತಹ ಸಾಧ್ಯತೆ ಇನ್ 2034. ಸೆಕೆಂಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ ಬೆಂಗಳೂರಿನಾಗ ಇರುವಂತಹ ಕಬ್ಬನ್ ಪಾರ್ಕ್ ಏನೈತಿ ಅಲ್ಲಿ ಇನ್ ಮುಂದೆ ಈ ವೆಡ್ಡಿಂಗ್ ಅಥವಾ ಪ್ರೀ ವೆಡ್ಡಿಂಗ್ ಫೋಟೋಗ್ರಫಿ ಅಂಡ್ ವಿಡಿಯೋಗ್ರಫಿ ಅಲೌಡ್ ಇಲ್ಲ ಅನ್ನುವಂತಹ ಒಂದು ಮಾತನ್ನ ಹೇಳ್ಯಾರ. ಬರೀ ಮ್ಯಾರಥಾನ್ ಗಳಾಗಿರ್ಬೋದು, ಸೋಷಿಯಲ್ ಆಕ್ಟಿವಿಟೀಸ್ ಅಂಡ್ ವಾಕಥಾನ್ಸ್ ಏನದಾವ ಇವು ಮಾತ್ರ ಅಲೌಡ್ ಇರ್ತಾವ. ಪ್ರೀ ವೆಡ್ಡಿಂಗ್, ಬೇಬಿ ಶೂಟ್, ಮೆಟರ್ನಿಟಿ ಶೂಟ್, ಆಮೇಲೆ ಈ ಒಂದು ಶಾರ್ಟ್ ಫಿಲ್ಮ್ಸ್ ಏನದಾವ ಇದ್ರ ಶೂಟ್ ಅಲೌಡ್ ಇರಂಗಿಲ್ಲ ಅನ್ನುವಂತಹ ಮಾತನ್ನ ಸದ್ಯಕ್ಕೆ ತಿಳಿಸ್ಯಾರ. ಥರ್ಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ ಗವರ್ಮೆಂಟ್ ಸ್ಕೂಲ್ಸ್ ಒಳಗ ಇನ್ ಮುಂದೆ ಫೇಸ್ ಐಡೆಂಟಿಫಿಕೇಶನ್ ಅಟೆಂಡೆನ್ಸ್ ಏನೈತಿ ಇದನ್ನ ಕಂಪಲ್ಸರಿ ಮಾಡ್ತೀವಿ. ಬರುವಂತಹ 2-3 ತಿಂಗಳೊಳಗ ಈ ಒಂದು ಪ್ರೊಸೆಸ್ ಶುರು ಆಗ್ತೈತಿ ಅನ್ನುವಂತಹ ಮಾತನ್ನ ನಮ್ಮ ಎಜುಕೇಶನ್ ಡಿಪಾರ್ಟ್ಮೆಂಟ್ ದವರು ತಿಳಿಸ್ಯಾರ. ಫೋರ್ತ್ ನ್ಯೂಸ್ ಏನಪ್ಪಾ ಅಂತಂದ್ರೆ ನಮ್ಮ HDMC ದವರು ಈಗ ತೋಳಂಗೇರಿ ಲೇಕ್ ಏನೈತಲ್ಲ ಇದನ್ನ ರೆನೋವೇಟ್ ಮಾಡ್ತಾರಂತ. ಇದಕ್ಕಾಗಿ ಟೆಂಡರ್ ಗಳನ್ನ ಸಹಿತ ಕರೆದಾರ. ಈ ಲೇಕಿನ್ ಬಹಳ ಹಳೇದಲ್ರಿ, ಒಂದ್ 4-5 ವರ್ಷದಿಂದ ಅಷ್ಟ ಇದನ್ನ ಶುರು ಮಾಡಿದ್ರು. 20 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿ ಈ ಒಂದು ಲೇಕ್ ಅನ್ನ ಡೆವಲಪ್ ಮಾಡಿದ್ರು. ಈಗ ಮತ್ತೆ ಇದನ್ನ ರೆನೋವೇಟ್ ಮಾಡ್ತಾರಂತ. ಫಿಫ್ತ್ ನ್ಯೂಸ್ ಏನಪ್ಪಾ ಅಂತಂದ್ರೆ ಧಾರವಾಡನಾಗ ಇರುವಂತಹ ಹಾವೇರಿ ಪೇಟ್ ಅಂಡ್ ಜನ್ನತ್ ನಗರ್ ಮಂದಿ ಜೀವನ ಸದ್ಯಕ ಫುಲ್ ಆನ್ ಹಳ್ಳ ಹಿಡಿದು ಹೋಗೈತಿ. ಯಾಕಂತಂದ್ರ ಹಳ್ಳದೊಳಗ ಹರಿಯುವಂತಹ ನೀರ್ ಅವ್ರ ಮನಿಯೊಳಗನ ಬರತಾವ ಡ್ಯೂ ಟು ಸಿಕ್ಕಾಪಟ್ಟಿ ರೇನ್ಸ್ ಅಂಡ್ ಸದ್ಯಕ ಅವ್ರ ಪರಿಸ್ಥಿತಿ ನೋಡಕ್ ಆಗ್ಲಾರ್ದಂತದೈತ್ ನೋಡ್ರಿ. ಸಿಕ್ಸ್ತ್ ನ್ಯೂಸ್ ಏನಪ್ಪಾ ಅಂತಂದ್ರೆ ಒಂದು ಹೊಸ ಪ್ಯಾನೆಲ್ ಅನ್ನ ಫಾರ್ಮ್ ಮಾಡ್ಯಾರ ನಮ್ಮ ಹುಬ್ಬಳ್ಳಿ ಧಾರವಾಡನಾಗ. ಇನ್ನೂ ಜಾಸ್ತಿ ಆಟೋ ಸ್ಟ್ಯಾಂಡ್ ಗಳನ್ನ ಎಲ್ಲೆಲ್ಲಿ ಮಾಡಬಹುದು ಅಂತ ಹೇಳಿ ಜಾಗಗಳನ್ನ ಗುರುತಿಸ್ಲಿಕ್ಕೆ. ಆಲ್ರೆಡಿ ನಮ್ಗೆ ಗೊತ್ತದ ಬಹಳ ಕಡೆ ಆಟೋ ಸ್ಟ್ಯಾಂಡ್ ಅವ, ಬಟ್ ಇನ್ನೂ ಹೊಸ ಹೊಸ ಆಟೋಸ್ ಏನ್ ರಿಜಿಸ್ಟರ್ ಆಗ್ಲಿಕ್ಕತ್ತಾವ ಇವುಗಳಿಗೆ ತನ್ನದೇ ಆದಂತಹ ಆಟೋ ಸ್ಟ್ಯಾಂಡ್ ಇಲ್ಲ. ಹಂಗಾಗಿ ಈ ಒಂದು ಡಿಸಿಷನ್ ಅನ್ನ ತಗೊಂಡು ಒಂದು ಪ್ಯಾನೆಲ್ ಅನ್ನ ಸದ್ಯಕ್ಕೆ ಮಾಡ್ಯಾರ. ಸೆವೆಂತ್ ನ್ಯೂಸ್ ಏನಪ್ಪಾ ಅಂತಂದ್ರೆ ಕಮ್ಮಿ ಬಡ್ಡಿದೊಳಗ ನಾನ್ ನಿಮ್ಗ ಲೋನ್ ಕೊಡ್ತೀನಿ, ಹಣ ಕೊಡ್ತೀನಿ ಅಂತ ಹೇಳಿ ಒಂದು ವ್ಯಕ್ತಿ ಏನಿದಾನ ಮಂದಿನ ಫುಲ್ ಯಾಮಾರ್ಸ್ ಬಿಟ್ಟಾನ್ರಿ. ಎಲ್ಲಾ ನಕಲಿ ನೋಟ್ಗಳನ್ನ ಕೊಟ್ಟು ಬಿಟ್ಟಾನ. ಇವನಿಗೆ ರೀಸೆಂಟ್ಲಿ ಅರೆಸ್ಟ್ ಮಾಡಿದ್ರು ನಮ್ಮ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು. ಅದಕ್ಕೆ ಹೇಳುದು ಏನ್ ಬೇಕಾದಾಗ್ಲಿ ಈಸಿ ಮನಿ ಸಿಗಾತಪ್ಪ ಅಂತಂದ್ರ ಒಂದ್ ಸ್ವಲ್ಪ ಅದರ ಬಗ್ಗೆ ನೀವೆಲ್ಲಾರು ಎಚ್ಚರಿಕೆಯಿಂದ ಇರಬೇಕು. ಏತ್ ನ್ಯೂಸ್ ಏನಪ್ಪಾ ಅಂತಂದ್ರೆ ನಮ್ಮ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ದವರು ಧಾರವಾಡ ಜಿಲ್ಲೆ ಒಳಗ ರೆಡ್ ಮತ್ತು ಆರೆಂಜ್ ಅಲರ್ಟ್ ಅನ್ನ ಸದ್ಯಕ್ಕೆ ಘೋಷಣೆ ಮಾಡ್ಯಾರ. ದಟ್ ಮೀನ್ಸ್ ಹೆವಿ ಟು ವೆರಿ ಹೆವಿ ರೇನ್ಫಾಲ್ ಆಗುವಂತಹ ಸಾಧ್ಯತೆಗಳದಾವ ಬರುವಂತಹ 2-3 ದಿನಗಳೊಳಗ. ಹಂಗಾಗಿ ದಯವಿಟ್ಟು ನಿಮ್ಮ ಫೋನ್ ಗಳನ್ನ, ಲ್ಯಾಪ್ಟಾಪ್ ಗಳನ್ನ ಚಾರ್ಜ್ ಮಾಡಿ ಇಟ್ಕೋರಿ, ನಿಮ್ಮ ಹತ್ರ ಬ್ಯಾಟರಿಗಳನ್ನ ಇಟ್ಕೋರಿ. ಹಂಗ ನೀವು ಮಕ್ಕಳಾಗಿರ್ಬೋದು ಅಥವಾ ನಿಮ್ಮ ಮನೆಯೊಳಗಿರುವಂತಹ ಸಾಕು ಪ್ರಾಣಿಗಳಾಗಿರ್ಬೋದು ಇವುಗಳನ್ನ ದೂರ ಬಿಡ್ಲಿಕ್ಕೆ ಹೋಗ್ಬ್ಯಾಡ್ರಿ ಹೊರಗ ಮಳೆ ಒಳಗ ಅಂಡ್ ಗುಡುಗು ಸಿಡಲು ಆದಾಗ. ನೈನ್ತ್ ನ್ಯೂಸ್ ಏನಪ್ಪಾ ಅಂತಂದ್ರೆ ನಂದಿನಿ ಹಾಲಿನ ಪ್ಯಾಕೆಟ್ ಏನೈತಿ ಈಗ ಪ್ಲಾಸ್ಟಿಕ್ ಇಂದ ಚೇಂಜ್ ಆಗಾಕತೈತಿ. ದೇ ಆರ್ ಪ್ಲಾನಿಂಗ್ ಟು ಹ್ಯಾವ್ ಬ್ಯಾಗ್ಸ್ ಯಾವು ಮಣ್ಣೊಳಗ ಕರಗಬಹುದು, ಲೈಕ್ ಮೆಕ್ಕೆಜೋಳದಿಂದ ಮಾಡಿರುವಂತಹ ಬ್ಯಾಗ್ಸ್ ಅನ್ನ ಹಾಲಿಗಾಗಿ ಯೂಸ್ ಮಾಡ್ಬೇಕು ಅನ್ನುವಂತಹ ಒಂದು ಥಾಟ್ ಅನ್ನ ತಗೊಂಡ್ ಬಂದಾರ ಅಂಡ್ ಇದನ್ನ ಜಲ್ದಿನ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಸಹಿತ ಹೇಳ್ಯಾರ. 10th ನ್ಯೂಸ್ ಏನಪ್ಪಾ ಅಂತಂದ್ರೆ ನಮ್ಮ ಹುಬ್ಬಳ್ಳಿಯ ಫೇಮಸ್ ಪಿಂಟೋಸ್ ಬಾರ್ ಏನೈತಿ ಈಗ ಕ್ಲೋಸ್ ಆಗುವಂತಹ ಒಂದು ಸುದ್ದಿ ಕಂಡು ಬರಾಕತೈತಿ. ಅಂಡ್ ಈ ಒಂದು ಬಾರಿನ ಇತಿಹಾಸ 100 ವರ್ಷ ಹಳೇದೈತ್ರಿ. ಅಂದ್ರ ಬ್ರಿಟಿಷರ ಕಾಲದಿಂದ ಈ ಒಂದು ಬಾರ್ ನಡ್ಕೊಂತ ಬಂದೈತಿ. ಒಂದು ಗೋವಾದಿಂದ ಬಂದಿರುವಂತಹ ಫ್ಯಾಮಿಲಿ ಇದನ್ನ ಶುರು ಮಾಡ್ಕೊಂಡ್ರು. 5 ತಲೆಮಾರುಗಳಿಂದ ಈ ಒಂದು ಸ್ಟೋರ್ ಅನ್ನ ಇವರು ನಡ್ಸ್ಕೊಂತ ಬಂದಿದ್ರು. ಬಟ್ ಈಗ ಹೇಳತಾರ ದಾಟ್ ನಮಗ ಈ ಒಂದು ಬಿಸ್ನೆಸ್ ಸಾಕಾಗೈತಿ, ಈ ಒಂದು ಬಿಸ್ನೆಸ್ ಇಂದ ನಾವು ಹೊರಗೆ ಬರ್ಬೇಕು ಅಂತ ಅನ್ಕೊಂಡಿವಿ ಅಂತ. ಸೊ ದೀಸ್ ಆರ್ ಟಾಪ್ 10 ಸುದ್ದಿಗಳು ನಿಮ್ಮೆಲ್ಲ ಸಂಬಂಧ. ಡು ನಾಟ್ ಫರ್ಗೆಟ್ ಟು ಲೈಕ್, ಶೇರ್ ಅಂಡ್ ಕಾಮೆಂಟ್. ದಿಸ್ ಇಸ್ ಯೂನಿವರ್ಸಲ್ ಡಿಜಿಟಲ್ ನ್ಯೂಸ್ ಅಂಡ್ ನಾನು ನಿಮ್ಮ ಬೆಂಕಿ ಅಂಕಿತಾ.